ಎಲ್ಲೈತೆ ಶಾಸನ? ನಾನು ನಿಮ್ಮ ಪಪ್ಪ ಇಬ್ರು ಬಂದು ನೆನೆಸ್ಕೊಟ್ಟು ಇದ್ದು. ಶಾಸನ ಇಲ್ಲೈತೆ. ಬಟ್ ಶೈ ಇದೆ. ಕೈಗಳು ಹಾಳಾಗಿದ್ದಾವೆ ಅನ್ಸುತ್ತೆ. ಕೈ ಕಾಲೆಲ್ಲ ಹಾಳು ಮಾಡೋರು ಕಣ್ರಿ. ಇದೇ ಗಲೀಜು ನಮ್ಮ ಜನಗಳ್ದು. ಬೂಮರ್ತಿಂದ ಕಲ್ಗಳು. ಅಯ್ಯೋ ಇವನ ಇದು ಹೆಂಗ್ರಿ ಉಲ್ಟಾ ಮಲ್ಕೊಂಡಿರೋ ಥರ ಮಾಡೋರೆ. ನೀವೇನ ಸರಿ ಇಲ್ಲಿ ಸೆಕ್ಯೂರಿಟಿ ಗಾರ್ಡು? ಏನೂ ಇಲ್ಲ. ಹಾಗಾಗಿ ನಾನು ಇವಾಗ ಬಂದಿದ್ದೀನಿ ತುಂಬ ಲೇಟಾಗಿ. ಎಲ್ಲ 15-20 ವರ್ಷದಿಂದನೇ ನೋಡ್ಬಿಟ್ಟಿದ್ದೆ. ಹಾಂ ಆಗಲಿ ಎಲ್ಲಿಗೆ ಬಂದಿದ್ದೀರಾ ಇವಾಗ ನೀವು? ಅಲ್ಲ ಕಣೋ, ಪಟ್ಟದ ಅಲ್ಲ, ಐಹೊಳೆ. ಇಲ್ಲಿದೆ, ಬಾ ನೋಡೋಣ. ಹಾಂ, ಎಲ್ರಿಗೂ ನಮಸ್ಕಾರ, ಹೇಗಿದ್ದೀರಾ? ಸೊ ಈ ವಿಡಿಯೋನ ಇವತ್ತು ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ವಾಚ್ ಮಾಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಐಹೊಳೆ ದೇವಸ್ಥಾನ ಹೋಗ್ತಾ ಇದ್ದೀವಿ. ಹಾಂ, ಆಗಿನ ಕಾಲ ಚೆನ್ನಾಗಿತ್ತಾ? ಒಳಗೇನು ಇಲ್ಲ ಅನ್ಸುತ್ತೆ. ಏನು ಇಲ್ಲ ಕಣಪ್ಪ ಒಳಗೆ. ನೋಡಲಿ ಕೆತ್ತನೆ ಮಾಡಿರ್ತಾರೆ. ಏನೇನೋ ಅಂದರೆ ಒಂದು ಹೆಣ್ಣಿಂದು ಆಕಾರ ಕಾಣಿಸ್ತಾ ಇದೆ. ಇನ್ನೊಂದು ಪಾಪು ಅನಿಸುತ್ತೆ. ಅದು ಏನೇನೋ ಮಾಡಿದ್ರು. ಅಲ್ಲಿ ನೋಡಲ್ ಮೇಲೆ ಆನೆಗಳು ಹೆಂಗೆ ಮಾಡೋರೆ ರೀ. ಇದೆಲ್ಲಿ ಕಾಣ್ತಾಯ್ತಾ ಆನೆ? ಇನ್ನೊಂದು ಅದೇನು ಲಿಂಗು ಇದೆ. ಲಿಂಗು ಹೂವು ಹಾಕೋತಾರೆ. ಎಷ್ಟು ಕ್ರಿಯೇಟಿವಿಟಿ ಇದೆ ನೋಡ್ರಿ. ಅವಾಗಿನ ಕಾಲದಲ್ಲಿ ಹೆಂಗೆ ಕಿತ್ತುತ್ತಿದ್ರು ಅವಾಗೆಲ್ಲ. ಯಾವುದು ಇವಾಗ ಅಂದರೆ ಎಲ್ಲ ಮೆಷಿನರೀಸ್ ಇದೆ. ಹೆಂಗೆ ಮಾಡ್ತಿದ್ರು? ಆ ಕಲ್ಲು ಸಂದಿಲಿ ಯಾವುದೋ ಗಿಡ ಹುಟ್ಟಿದೆ. ಎಲ್ಲರೂ ಹೈಸ್ಕೂಲಲ್ಲೇ ಟ್ರಿಪ್ಪಲ್ಲಿ ಮುಗಿಸ್ಕೊಂಡಿರ್ತಾರೆ. ಬಟ್ ನಮಗೆ ಸ್ಕೂಲಲ್ಲಿ ಟ್ರಿಪ್ ಕರ್ಕೊಂಡೇ ಹೋಗ್ತಿರ್ಲಿಲ್ಲ. ಸೊ ಹಾಗಾಗಿ ನಾನು ಇವಾಗ ಬಂದಿದ್ದೀನಿ ತುಂಬ ಲೇಟಾಗಿ. ಎಲ್ಲ 15-20 ವರ್ಷದಿಂದನೇ ನೋಡ್ಬಿಟ್ಟಿದ್ದಾರೆ ಇದನ್ನು, ಪ್ಲೇಸ್ನ. ಏನಮ್ಮ ಯಾರು ಮುಚ್ಚಾಕೋರ? ರಾಜರ ಇಲ್ಲಿದ್ರ ಅವಾಗಲ್ಲ? ಹಾಂ, ಹೌದಾ? ಏನೂ ಇಲ್ಲ, ತೂತಾಯ್ತು ಅಷ್ಟೆ. ಹಾಂ, ಚೆನ್ನಾಗಿದ್ಯಾ ಪ್ಲೇಸು? ಗೂಡು ಮಂಟಪದಲ್ಲಿ ಸುತ್ತಲೂ ವಾಸ್ತುಶಿಲ್ಪ. ನೋಡು, ಒಬ್ಬೊಬ್ಬ. ಹೌದಾ? ನೀವೇನ ಸರ್ ಇಲ್ಲಿ ಸೆಕ್ಯೂರಿಟಿ ಗಾರ್ಡು? ಹಾಂ, ಹಾಯ್ ಸರ್. ಕಣ್ಣು ಮುಚ್ತಾ ಇದೆ. ನೈಸ್. ಎಲ್ಲ ಹಾಳು ಮಾಡೋರು. ಕೈಗಳು ಹಾಳಾಗಿದ್ದಾವೆ ಅನ್ಸುತ್ತೆ. ಕೈ ಕಾಲೆಲ್ಲ ಹಾಳು ಮಾಡೋರು ಕಣ್ರಿ. ನೋಡು, ಕೈ ಇದು ಈ ಥರ ಆ್ಯಂಗಲ್ ಇರೋದು ಹಿಂಗೆ ಮುರಿದೋಗಿದೆ. ನೋಡಿಲಿ ಆನೆದು ಸೊಂಡ್ಲು ದಂತ ಥರ ಮೇಲೆ. ಅಯ್ಯೋ, ಇದು ಹೆಂಗ್ರಿ ಉಲ್ಟಾ ಮಲ್ಕೊಂಡಿರೋ ಥರ ಮಾಡೋರೆ. ಆವಿಂದ ಎಡೆ ಥರನಾ? ಅಲ್ಲ, ಇದೇನಿದೆ ಮೇಲಿರೋದು? ಹಾವಿನ ಥರ ಕಾಣಿಸ್ತಾ ಇತ್ತಲ್ಲ ಸೆಂಟ್ರು. ಹಾವು ಸುತ್ತಾಕೊಂಡಿರೋ ಥರ ಇದು ಸರ್ಪರಾಜ. ಓ, ಇಲ್ಲಿ ನೋಡಿ, ಇಲ್ಲಿ ಇದು ಯಾವುದೋ ಹಾಲಿವುಡ್ ಫಿಲ್ಮಲ್ಲಿ ಬರುತ್ತಲ್ಲ, ಹಿಂಗಂದ್ರೆ ಹಿಂಗೆ ಬರುತ್ತಲ್ರಿ ಅಲ್ವಾ? ಲಿಂಗು ಪೀಠ ಖಾಲಿ ಇತ್ತು, ಏನು ಇಟ್ಟಿಲ್ಲ. ಹುಷಾರು ಕಣಪ್ಪ. ಆಮೇಲೆ ಉಳ್ಳಾಪ್ಟೆನೇ ಇರ್ತವೆ ಅಲ್ಲಿ. ಫುಲ್ಲು ಕತ್ಲು. ಓಂ ನಮಃ ಶಿವಾಯ.
ಅದೇ ಇದ್ರ ಮೇಲೆ ಲಿಂಗು ಇಡೋರು ಅನ್ಸುತ್ತೆ. ತಕೊಂಡು ನೋಡು, ಇಲ್ಲಿ ನೋಡು ಎಷ್ಟು ಪರ್ಫೆಕ್ಷನ್ಸ್ ಇದೆ ಅಂತ. ಎಷ್ಟು ಶತಮಾನಗಳು ಉಳೋಗಿದೆಯೋ ಈ ಕಲ್ ಮೇಲೆ, ಎಷ್ಟು ತಲೆಗಳು ಓಡಾಡಿದವು. ಈಗ ನಾವೀಗ ನಡ್ಕೊಂಡು ಹೋಗ್ತಿದ್ದೀವಾ, ಹಾಂ ಅಷ್ಟೇ ಆ ಥರ. ಎಷ್ಟು ಕೋಟಿ ಜನ ಓಡಾಡ್ಕೊಂಡು ಹೋಗಿರ್ತಾರೆ. ಹ್ಞೂ ಅದನ್ನೇ ನನಗೆ ಅದೇ ಆಶ್ಚರ್ಯ. ಇವೇನೋ ಬಿಡು, ಇಲ್ಲಿ ನಿಲ್ಸಾಕಿದ ಮೇಲ್ ನೋಡಲ್ಲಿ ಹೆಂಗೆ ಕೆತ್ತವ್ರೆ, ಅದು ಎಷ್ಟು ಪರ್ಫೆಕ್ಟಾಗಿ ಕಾಣಿಸ್ತಿದೆ ಇನ್ನೂ ಫೇಸು. ಹೋಗೋಣ ಬಾ, ಇಲ್ಲಿ ನೋಡ್ಕೊಂಡು ಹೋಗೋಣ. ಏನೇನೋ ವಿಗ್ರಹಗಳಿದ್ದಾವೆ, ಇದು ಏನೇನೋ ಐಡಲ್ಸ್ ಇದೆ ನೋಡೋಣ. ಕಂಬಗಳಿವು. ಆನೆ 700. ಇದೇನಿದು ಡಿಫ್ರೆಂಟ್ ಆಗಿದೆ. ತಲೆ ಎಲ್ಲ ಅಂದರೆ ಹಾಳಾಗ್ಬಿಟ್ಟಿದ್ದಾವೆ. ಹಾಳಾಗಿರೋವನ್ನೆಲ್ಲ ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಬಿಟ್ಟಿದ್ದಾರೆ. ಉಳಿಸ್ಬೇಕು ಶಿಲ್ಪಕಲೆಗಳನ್ನ ಅಂತ. ಇದು ನಾಗರಾಜ ಅನಿಸುತ್ತೆ, ಅವು ಸುತ್ತಕೊಂಡಿರೋ ಥರ ಇದೆ, ಸಕ್ಕತ್ತಾಗಿದೆ. ವಾವ್, ಹಾಂ ಬಂದೆ. ಎಷ್ಟು ಡೀಟೇಲಿಂಗ್ ಕೊಟ್ಟಿದ್ದಾರೆ ನೋಡಿ ಇದರಲ್ಲಿ. ಲಿಂಗು ಮೇಲೆ ನಾಗರೆಡೆ ಇದೆ. ಇಲ್ಲಿ ಒಂದು ಒಬ್ಬರು ದೂತ ಇದ್ದಾರೆ, ಇಲ್ಲೊಂದು, ಇಲ್ಲಿ ಪೂಜೆ ಮಾಡೋಕ್ಕೆ ಯಾರೋ ಪೂಜೆ ಮಾಡತ್ತಾರ, ಇಲ್ಲಿ ನಂದಿ ಇದೆ. ಎಷ್ಟು ಡೀಟೇಲಿಂಗ್ ಕೊಟ್ಟವ್ರೆ ನೋಡ್ರಿ ಅವಾಗ. ಮಂಟಪ ಇಲ್ಲ. ಇಲ್ಲಿ ಯುದ್ಧದ್ದು ಸೀನು, ಇಲ್ಲಿ ನೋಡ್ರಿ ಯುದ್ಧದ ಸೀನ್ ಥರ ಮಾಡಿದ್ದಾರೆ, ಬಾಣ ಬಿಡೋದು ಆಪೋಸಿಟಲ್ಲೆಲ್ಲ. ಸುಮ್ಮನೆ ಏನು ಮಾಡ್ಬೇಡ, ಅದು ಯಾರೋ ಬೂಮರ್ ಅಂಟಾಕರೆ ಬಾಯ್ತಾ ತಿಂದು. ಇದೇ ಗಲೀಜು ನಮ್ಮ ಜನಗಳ್ದು, ಬೂಮರ್ ತಿಂದ ಕಲ್ಲು ಗಂಟು ಹಾಕ್ಯಾರ. ನಾನು ನಿಮ್ಮ ಪಪ್ಪ ಇಬ್ರು ಬಂದು ನೆನೆಸ್ಕೊಟ್ಟು ಇದ್ದು ಕಣು. ಹ್ಞೂ ಅರ್ಜೆಂಟ್ ಅಲ್ವಾ, ನೀನು ನಾಳೆಗೆ ಬರ್ತೀನಿ ಇಂದಲ್ಲ.
ಅವಾಗ್ಲ ನಮ್ಮ ಥರ ಎಂಜಾಯ್ ಮಾಡಿದ್ರ ಇದನ್ನೆಲ್ಲ ನೋಡಿ ಬರೋದ ಈ ಥರ ಪ್ರವಾಸಕ್ಕೆಲ್ಲನ ಅವಾಗಿನ ಕಾಲದಲ್ಲಿ? ಹಾಂ, ಫೋಟೋಗೋಸ್ಕರ ಬರ್ತಾರಲ್ವಾ? ಹೊಡ್ಕೊಂಡ ಕಾಲು ಎತ್ತಕ್ಕೆ ಆಗ್ತಾಯಿಲ್ಲ, ಬ್ಯಾಲೆನ್ಸೇ ಸಿಗ್ತಿಲ್ಲ. ಅಲ್ಲಿ ದೇವಸ್ಥಾನ ಇದೆ ಅನ್ಸುತ್ತೆ. ಇದ್ರೊಳಗೆ ನೀರು ಬಿಟ್ಟರೆ ಚೆನ್ನಾಗಿರುತ್ತಲ್ವಾ ನೋಡೋಕ್ಕೆ? ಏನಪ್ಪ? ಇವನೇ ಇದ್ರು ದುಸ್ತವಾರಿ ನೋಡ್ಕೊಂತಾನೆ ನನಗೆ ಹೇಳ್ತಾವನೆ. ಬಾ, ಡಿಫ್ರೆಂಟ್ ಆಗಿದೆಯಪ್ಪ ಶೇಪು ಅಲ್ವಾ? ಯಾವ ಶೇಪ್ ಇದೆ ಇದು? ಸುಮ್ಮನೆ ಎಲ್ಲೆಲ್ಲಿ ಜಾಗ ಐತೆ ಅತ್ತೆಲ್ಲ ಬಿಟ್ಟು ಕಟ್ಟಿರಂಗವ್ರಲ್ವಾ? ಬೇಡ ಬೇಡ ಬೇಡ, ಕೆಳಗಿಳಿ ಬಿಡಿ, ಬೇಡಿ. ಹೈಟ್ ಐತಲ್ವಾ ನೋಡಿ. ವಿಮಾನ ಗೋಪುರ ಎಷ್ಟು ಚೆನ್ನಾಗಿ ಕಟ್ಟವ್ರೆ, ಡಿಫ್ರೆಂಟಾಗಿ ಕಟ್ದವ್ರು ನೋಡಿ. ವಿಮಾನ ಗೋಪುರ ಕಲ್ಲೆಲ್ಲ ಸ್ಟೆಪ್ಸ್ ಕಟ್ದವ್ರೆ. ಎಲ್ಲಾದ್ರೂ ಸೈಡಲ್ಲಿ ಇರ್ತಾವೆ ನೋಡು, ಹಿಂಗೆ ಮೇಲೆ ಗೋಡಲ್ಲಿ ಹಾಕಿರ್ತಾರೆ. ಟಾರ್ಚ್ ಹಾಕು, ಟಾರ್ಚ್ ಹಾಕಪ್ಪ. ಎಲ್ಲರೂ ಕಿತ್ತಿರೋದಿರುತ್ತೆ, ಇಲ್ಲ ಕದ್ಕೊಂಡು ಹೋಗ್ತಾರೆ ಅಂತೇನ್ರಿ ಎತ್ ಕಿತ್ತಕ್ಕ. ಶಿವಲಿಂಗ ಇದೆ, ಕೈ ಮುಗಿಯಪ್ಪ. ಕನ್ನಡದ ಶಾಸನ ಕಣಪ್ಪ. ಹೆಂಗೆ ಲಿಪಿ ಹೆಂಗಿದೆ ಅಂತ. ಹಾಂ, ಇದಿರ್ಬೇಕು ನೋಡು. ಇಲ್ಲಿ 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 ಇಲ್ಲ ಕಣ್ರಿ, ಏನೋ ಲಿಪಿ ಥರ ಅನಿಸ್ತೈತೆ ಇದು. ಇಲ್ಲಿದೆ ಎತ್ತಿ. ಶಾಸನಗಳನ್ನ ಇವರು ಪ್ರಿಸರ್ವ್ ಮಾಡತ್ತಾರೆ ಕಣ್ರಿ, ಅದರದ್ದೇ ಸಪ್ರೇಟ್ ಡಿಪಾರ್ಟ್ಮೆಂಟ್ ಇದೆಯಲ್ಲ. ಕದ್ದುಬಿಟ್ಟು ಇಲ್ಲ ಹಾಳು ಮಾಡೋದು ಏನಾದ್ರು ಮಾಡ್ತಾರೆ ಅಂತ ಪ್ರಿಸರ್ವ್ ಮಾಡಿರ್ತಾರೆ ಅದನ್ನೆಲ್ಲರೂ ಬೇರೆ ಕಡೆ. ಶೈ ಇದೆ, ಶೈ ಅರ್ಥ ಆಗಲ್ಲ ರೀ ಏನು. ಶಿಲಾಶಾಸನ ಈ ಹಳೆಗನ್ನಡನೂ ಅಲ್ಲ ಅನ್ಸುತ್ತೆ ರೀ, ಅದು ಬೇರೆ ಭಾಷೆ ಇದೆ. ಹಳೆಗನ್ನಡನೇ ಕಡೆ ಇದು. ಕೊನೆಗೂ ಕಂಡುಹಿಡಿದ್ಬಿಟ್ವಲ್ಲ ಬಿಡಿ. ಶಾಸನ ಏನಿರ್ಬೋದು, ಇದು ಅರ್ಥ ಆಗಿದ್ರೆ ಚೆನ್ನಾಗಿರ್ತಿತ್ತು. ಅಲ್ಲೊಂದಿದೆಯಾ? ಒಂದೇ ಕಣೋ ಶಾಸನ ಇದೆ ಅಂತ ಅಲ್ಲಿ ಹಾಕಿರೋದು. ಇಲ್ಲ ಅದಲ್ಲ, ಶಿಲಾಶಾಸನ. ಮೀನು ಅಂತಿದ್ದಲ್ಲ, ಫಸ್ಟ್ ಅವ್ನು ಮುಂದೆ ನೋಡ್ಕೊಂಡು ಬರ್ರಿ. ನೋಡಲಿ ಕೊಲ್ಸ್ ಹೊಂದಿಗೆ ಕೊಚ್ಕೊಳ್ಳೋದು ನೋಡ ಇಲ್ಲಿ ಫಿಶು. ನಿಧಾನಕ್ಕೆ ಫುಲ್ ಬಗ್ಬೇಡ. ಬನ್ನಿ. ಇವನು ಸಿಕ್ಕಾಬಿಟ್ಟೆ ಪೆಟ್ಲವರ್ ಕಣ್ರಿ ಇವನು. ಪ್ರಾಣಿ ಪಕ್ಷಿ ಯಾವ ಕಂಡ್ರು, ಒಂದು ಹೊಂದಿ ಕಂಡ್ರು ಬಿಡಲ್ಲ, ಮುಟ್ಬೇಕು ನೋಡ್ಬೇಕು ಅಂತ. ನೀವು ಅದು ಮುಟ್ಟಿದ ಮುಸ್ಕಲ್ಲ. ಏಡಿಂದ್ರೆ ಹೇಳು. ನೋಡಲ್ಲ ಏಡಿಂದ್ರೆ ಕ್ರಾಬ್ ಅಲ್ಲ, ಸೆಂಚುರಿ ಏಡಿಂದ್ರೆ.
ಬರಪ್ಪ ಅವನು ಬಿಡ್ತಾನೆ ಮೇಲೆ ಕನ್ನಡದ ಶಿಲಾಶಾಸನನ ಹುಡಿಕೊಂಡು ಹೋಗಿದಂಥ ನಮಗೆ ಶಿಲಾಶಾಸನ ಸಿಕ್ಕಿದ್ದು ಅದನ್ನು ನೋಡಿದ್ದು ತುಂಬಾ ಖುಷಿ ಕೊಡ್ತು. ಸೊ ಮುಂದಿನ ವ್ಲಾಗ್ನ ಕಂಟಿನ್ಯೂ ಮಾಡಿ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ಬಿಂದು ನಡೆಯೂರು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಬಿಂದು ನಡೆಯೂರು ಬಿ ಫೇಸ್ಬುಕ್ ಪೇಜ್ನ ಕೂಡ ಫಾಲೋ ಮಾಡೋದನ್ನು ಮರಿಬೇಡಿ. ಸೊ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ವೀಡಿಯೋಸ್ ನೋಡ್ತಾ ಇರಿ. ಹಾಗೆ ನಿಮ್ಮ ಅಭಿಪ್ರಾಯಗಳನ್ನ ಹಾಗೆ ಏನಾದರೂ ಸಜೆಷನ್ ಕೊಡೋದಿದ್ರೆ ಸೊ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿದಾಗ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕ್ತಂಥ ವೀಡಿಯೋ ಫಸ್ಟ್ ನಿಮಗೇನೆ ನೋಟಿಫಿಕೇಷನಲ್ಲಿ ಬರುತ್ತೆ. ಸೊ ಮರಿಬೇಡಿ.